ಅಲ್ಲ ಕಣೆ, ಇವತ್ತು ಬೆಳಗ್ಗೆ ತಾನೇ ಅಳ್ತಾ ವಿಡಿಯೋ ಮಾಡಿದ್ದೀನಿ ಉಪ್ಪಿಟ್ಟು ಮಾಡಕ್ ಕಾರಣಕ್ಕೆ. ತಿರ್ಗಾ ಮತ್ತೆ ಉಪ್ಪಿಟ್ಟೆ ಮಾಡ್ತಿದ್ಯಲ್ಲ, ನಿನ್ಗೆ ಏನಾದ್ರು ಸ್ವಲ್ಪ ಮಾನ ಮರ್ಯಾದೆ ಏನಾದ್ರು ಇದೆಯಾ? ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಅಲ್ಲ ಫ್ರೆಂಡ್ಸ್, ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ, ಪ್ರೀವಿಯಸ್ ವಿಡಿಯೋ ನೋಡಿ, ಅದರಲ್ಲಿ ಅಳ್ತಾ ಮಾಡಿ ಅದರಲ್ಲಿ ಅಳ್ತಾ ಮಾಡಿದೀನಿ ಉಪ್ಪಿಟ್ಟು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು, ಉಪ್ಪಿಟ್ಟು ಬಿರಿಯಾನಿ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಅಳ್ತಾ ಮಾಡಿದೀನಿ. ತಿರ್ಗಾ ಮತ್ತೆ ಬಿರಿಯಾನಿ ಮಾಡ್ಸಾಯ್ತು, ತಿರ್ಗಾ ಮತ್ತೆ ಉಪ್ಪಿಟ್ಟು ಮಾಡ್ತಾವಳೆ. ಅದು ಬಿರಿಯಾನಿ ಉಪ್ಪಿಟ್ಟು, ಇದು ತರಕಾರಿ ವೆಜಿಟೇಬಲ್ ಉಪ್ಪಿಟ್ಟಿದ್ದು, ಅಷ್ಟು ಗೊತ್ತಾಗಲ್ಲ. ಉಪ್ಪಿಟ್ಟು ತಿಂದು ನನಗಂತೂ ಸಾಕಾಗೈತೆ. ನನಗೆ ಉಪ್ಪಿಟ್ಟು ತಿನ್ಸಿ ಸಾಯ್ತಾವಳೆ. ಇವಳನ್ ಮದುವೆ ಆಗೋ ಬದಲು ಯಾವ್ದಾದ್ರು ಒಂದು ಭಿಕ್ಷಿಕಿನ ಮದುವೆ ಆಗ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಡೈಲಿ ವೆರೈಟಿ ಫುಡ್ ತಗೊಂಬಂದು ಹಾಕಿರೋಳು. ಮಾತು ಸಹಿ. ನಾ ಬಿಸಿ ಬಿಸಿದಾದ್ರೂ ಮಾಡತ್ತೀನಿ. ಅವಳು ತಕ್ಕದ್ದು ಹಲ್ಸಿದೆಲ್ಲ ತಂದು ಇಟ್ಟಿರ್ಲು ನಿಂಗೆ ನಡಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇಟ್ಟಿರ್ಲು ನಿಂಗೆ ನಡಿ. ಆದ್ರೂ ಬೇರೆ ಏನಾದ್ರು ಆಗ್ತಿದ್ಲ, ಬರೀ ನೀನು ಉಪ್ಪಿಟ್ಟು ಮಾಡಿ ತಿನ್ಸಿ ಸಾಯಿಸಿದೆ ಇಲ್ಲಿ. ಹೆಲ್ತಿಗೆ ಎಷ್ಟು ಒಳ್ಳೇದು ಗೊತ್ತಾ ಉಪ್ಪಿಟ್ಟು? ನಿನಗೆ ಬೇರೆ ಅಡಿಗೆ ಮಾಡಕ್ ಬರಲ್ಲ ಅಂತ ಹೇಳು. ನಂಗೆಲ್ಲ ಮಾಡಕ್ ಬರುತ್ತೆ. ಹೌದು, ಎಲ್ಲಾ ತರದ್ದು ಮಾಡಕ್ ಬರುತ್ತೆ. ಕರ್ಮ, ಇಂಥ ಹೆಂಡತಿ ಯಾರಿಗೂ ಬೇಡಪ್ಪ ದೇವ್ರೆ.